ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮನೆಯಲ್ಲೇ ತುಂಬ ಈಸಿಯಾಗಿ ಸ್ಕಿನ್ ಕೇರ್ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾನು ಈಗ ತಾನೇ ಮೇಕಪ್ ಲುಕ್ ಕ್ರಿಯೇಟ್ ಮಾಡಿದ್ದೀನಿ. ಇದನ್ನು ಕ್ಲೆನ್ಸ್ ಮಾಡಿಕೊಂಡು ಹೇಗೆ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡ್ಕೋಬೋದು, ಮೇಕಪ್ ರಿಮೂವ್ ಮಾಡಿಕೊಂಡು, ಹಾಗೆಯೇ ಸ್ಕಿನ್ನನ್ನು ಮನೆಯಲ್ಲೇ ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ. ಮೊದಲನೇದಾಗಿ ಮೈ ಆಲ್ ಟೈಮ್ ಫೇವ್ರೇಟ್ ಕೋಕೋನಟ್ ಆಯಿಲ್, ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲ್ ಇದು. ಅಂದರೆ ನಾನು ರೆಡಿಮೇಡಾಗಿ ಮನೆಯಲ್ಲೇ ಕೋಕೋನಟ್ಸಿಂದ ಮಾಡಿಸಿರೋಂಥ ಆಯಿಲ್. ಈ ಆಯಿಲನ್ನು ತಗೊಂಡು ನಾನು ಫಸ್ಟ್ ಕ್ಲೆನ್ಸಿಂಗ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ 2 times ಕ್ಲೆನ್ಸಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಸ್ಕಿನ್. ನನ್ನ ಸ್ಕಿನ್ ಸ್ವಲ್ಪ ಮುಂಚೆ ಚೆನ್ನಾಗಿ ಕೇರ್ ಮಾಡಿದೆ, ತುಂಬಾ ಪ್ರಾಬ್ಲಮ್ ಆಗಿತ್ತು. ಈಗೀಗ ರಿಕವರಿ ಆಗ್ತಿದೆ, ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ. ಫಸ್ಟ್ ಕ್ಲೆನ್ಸಿಂಗ್ ಮಾಡಿದ್ಮೇಲೆ ಮೈ ಫೇವ್ರೆಟ್ ಫೇಸ್ ವಾಶ್, ಇದು ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಫೇಸ್ ವಾಶ್ ಅಂತ ತಗೊಂಡು ಫೇಸ್ ವಾಶ್ ಮಾಡ್ಕೊತಾ ಇದ್ದೀನಿ, ಪಾಂಡ್ಸ್ ಫೇಸ್ ವಾಶ್. ನೆಕ್ಸ್ಟ್ ಬಂದುಬಿಟ್ಟು ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಈ ಸ್ಕ್ರಬ್ಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ ಏನು ಅಂತಂದರೆ ಹಾಲು ಮತ್ತು ಅಕ್ಕಿ ಹಿಟ್ಟು. ಸ್ವಲ್ಪ ಹಾಲಲ್ಲಿ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು. ಆ್ಯಂಡ್ ಲಿಪ್ಸ್ಗೆ ಕೂಡ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ, ಲಿಪ್ಸ್ ಕೂಡ ಸ್ವಲ್ಪ ಕಪ್ಪಿರೋದು ಹೋಗುತ್ತೆ. ಅಟ್ಲೀಸ್ಟ್ ಒಂದು 5 to 6 minutes ಆದರೂ ಫೇಸ್ಗೆ ಸ್ಕ್ರಬ್ ಮಾಡ್ಕೋಬೇಕು. ಅಂಡರ್ ಐಸ್, ಲಿಪ್ಸು, ನೋಸ್ ಹತ್ರ ಎಲ್ಲನೂ ಸ್ಕ್ರಬ್ ಮಾಡಿಕೊಂಡ್ರೆ ನಮಗೆ ಫೇಸು ಕೂಡ ಈ ಡ್ರೈ ಸ್ಕಿನ್ ಎಲ್ಲ ಹೋಗುತ್ತೆ. ಆ್ಯಂಡ್ ಅಕ್ಕಿ ಹಿಟ್ಟು ತುಂಬ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಅದೇ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಹಾಲನ್ನು ಬೆರೆಸಿ ಅಥವಾ ಮೊಸರನ್ನು ಕೂಡ ಬೆರೆಸ್ಬೋದು. ಆಮೇಲೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೋತಾ ಇದ್ದೀನಿ. ಇವೆಲ್ಲ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ನಾವು ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೇ. ಸ್ವಲ್ಪ ತಿಕ್ ಪೇಸ್ಟ್ ಅಪ್ಲೈ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಫೇಸ್ ಆ್ಯಂಡ್ ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ಕೋಬೋದು, ಬಟ್ ನಾನು ಫೇಸಿಗೆ ಮಾತ್ರ ಅಪ್ಲೈ ಮಾಡ್ತಿದ್ದೀನಿ. ಉಳಿದ್ರೆ ಎಲ್ಬೋ ಹತ್ರ, ಹ್ಯಾಂಡ್ಸಿಗೆ ಕೂಡ, ಆ್ಯಂಡ್ ನಮಗೆ ಫೀಟ್ಗೆ, ಪಾದಕ್ಕೂ ಕೂಡ ಅಪ್ಲೈ ಮಾಡ್ಕೋಬೋದು. ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ಇದು ಡ್ರೈ ಆಗೋದ್ರ ಒಳಗಡೆ ನನಗೆ ಹಸಿವಾಗ್ತಿತ್ತು, ಹಾಗಾಗಿ ನನ್ನ ಫೇವ್ರೇಟ್ ದಿಲ್ಪಸನ್ನ ತಿಂತಾ ಇದ್ದೀನಿ, ಮೈ ಫೇವ್ರೇಟ್. ಆ್ಯಂಡ್ ಇದಷ್ಟರೊಳಗಡೆ ಡ್ರೈ ಆಗೋಯಿತು. ಈಗ ಫೇಸ್ ವಾಶ್ ಮಾಡ್ಕೊಂಬರೋಣ. ಆ್ಯಂಡ್ ಈ ಗ್ಲೋ ನೀವು ನೋಡ್ತಾ ಇರ್ಬೋದು ನೋಡಿ, ಫಸ್ಟ್ ಆ್ಯಂಡ್ ಲಾಸ್ಟ್ಗೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿದೆಯಲ್ಲ. ಸ್ಕಿನ್ ಒಂಥರ ಫ್ರೆಶ್ ಆಗಿ, ಆಮೇಲೆ ಡೆಡ್ ಸ್ಕಿನ್ ಹೋಗಿ ಕ್ಲೀನಾಗಿ ಕಾಣ್ತಾ ಇದೆ ಅಲ್ವ. ಈಗ ನಾನು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಿದ್ದೀನಿ. ಆ್ಯಂಡ್ ಇವೆಲ್ಲ ಪ್ರಾಸೆಸ್ ಮಾಡಿದ್ಮೇಲೆ ಮಾಯಿಶ್ಚರೈಸರ್ ಈಸ್ ವೆರಿ ವೆರಿ ಮಸ್ಟ್. ಸ್ಕಿನ್ ನೋಡ್ತಿರ್ಬೋದು ಎಷ್ಟು ಗ್ಲೋಯಿಂಗ್ ಆಗಿ ಕಾಣ್ತಿದೆ ಅಂತ. ಆ್ಯಂಡ್ ಲಿಪ್ಸ್ಗೆ ನಾನು ವ್ಯಾಸ್ಲೀನನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಆ್ಯಂಡ್ ನಿಮಗೆ ಯೂಸ್ಫುಲ್ ಅಂತ ತಿಳ್ಕೊತೀನಿ. ಇಫ್ ಇನ್ ಕೇಸ್ ನಿಮ್ಗೆ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.